ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಮಂತ್ರಾಲಯದ ಈ ಪುಣ್ಯ ಕ್ಷೇತ್ರಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಮ್ಮನ್ನು ಕರೆದುಕೊಂಡು ಬಂದಿದ್ದೀನಿ ಮಂತ್ರಾಲಯದ ನಮ್ಮ ತುಂಗಾ ತೀರದ ಪುಣ್ಯಕ್ಷೇತ್ರಕ್ಕೆ ಸ್ವಾಗತ. ಗಂಗಾ ಮಾತೆಗೆ ನಾವು ನಮಿಸುತ್ತಾ ನಮ್ಮ ಮುಂದಿನ ಕಾರ್ಯಕ್ಕೆ ಹೊರಡೋಣ. ಜನಗಳೇ, ನಿಮಗೆ ಚಿಕ್ಕ ವಿನಂತಿ, ಈ ಕ್ಷೇತ್ರ ಎಂಥದ್ದು ನಿಮ್ಮ ಇದ್ರ ಬಗ್ಗೆ ಚಿಕ್ಕದಾಗಿ ಒಂದು ಹೇಳೋ ಒಂದು ಪ್ರಯತ್ನ, ತಿಳಿದಾಗೆ ಈ ಪುಟ್ಟ ರಾಯರ ಭಕ್ತನ ಪ್ರಯತ್ನ. ಶ್ರೀ ಅರ್ಜುನ ಕೃಷ್ಣಾದಿಗಳು ಇಲ್ಲಿ ಚಲಿಸಿದಂಥ ಜಾಗವಿದು. ಭಗವಂತ ಶ್ರೀಹರಿಕೋರೆಯಿಂದ ತುಂಗಾ ತೀರದ ನದಿ ಜನ್ಮವಾಯಿತು. 60,000 ಪುಣ್ಯ ಕ್ಷೇತ್ರಗಳು ಈ ಜಾಗದಲ್ಲಿ ಸಂಚರಿಸುತ್ತದೆ. ಈ ನದಿ ಹುಟ್ಟಿದಂಥ ಜಾಗದಲ್ಲಿ ಸ್ನೇಹಿತರೆ, ಈ ನದಿಯಲ್ಲಿ ಜನಗಳು ಮಾಡುವ ಕಾರ್ಯ ಸರಿಯೇ? ದೇವಸ್ಥಾನದ ಕಮಿಟಿ, ಮಠದ ಕಮಿಟಿಯವರು ನಾವು ನೋಡಿದ್ದೀವಿ, ಎಷ್ಟು ಅವರು ಸಾಧ್ಯನೋ ಅಷ್ಟು ಕ್ಲೀನ್ ಮಾಡಿರ್ತಾರೆ. ದಿನ ಲಕ್ಷಾಂತರ ಜನ ಬರ್ತಾರೆ. ಅವರು ಎಷ್ಟು ಅಂತ ಒಂದು ಸ್ವಚ್ಛತೆ ಕಾರ್ಯ ಕೈಗೊಳ್ತಾರೆ ಹೇಳಿ? ಅವರ ಪ್ರಯತ್ನ ನಾವು ನೋಡಿದ್ದೀವಿ. ತುಂಬ ಅಧಿಕವಾಗಿ ಅವರಲ್ಲಿ ಪ್ರಯತ್ನ ಮಾಡ್ತಾರೆ, ಎಲ್ಲ ರೀತಿಯೂ ಮಾಡ್ತಾರೆ. ಬಂದಂಥ ಜನಗಳು ಅದಕ್ಕೆ ಸಹಕಾರ ಕೊಡಬೇಕು ಬಂಧುಗಳೇ. ತುಂಗಾ ತೀರದ ನದಿ ಇತಿಹಾಸ ಏನಂದರೆ, ಪೂರ್ವ ಪಶ್ಚಿಮದಿಂದ ಪಶ್ಚಿಮ ದಕ್ಷಿಣದಿಂದ ಹರಿಯುವಂಥ ನದಿ ಸ್ನೇಹಿತರೆ. ಬನ್ನಿ ನೋಡಿ, ನಿಮಗೆ ಇದ್ರ ಬಗ್ಗೆ ಒಂದೆರಡು ತಿಳಿದೇಳು. ಅಲ್ಲಲ್ಲೇ ಬಟ್ಟೆ ಒಣೆ ಹಾಕ್ತೀರಾ, ಆ ಬಟ್ಟೆಗಳ್ನ ಅಲ್ಲೇ ಬಿಡ್ತೀರಾ. ನೀವು ಆ ಗಲೀಜು ಬಟ್ಟೆಗಳ್ನ ಅಲ್ಲೇ ನದಿಲಿ ತೇಲಿ ಬಿಡ್ತೀರಾ. ಹಳೆ ಫೋಟೋಗಳು ತರ್ತೀರಾ, ಒಂದು ಸೈಡಿಗೆ ಹಾಕೋ, ಒಂದು ಇದಕ್ಕೋ ಮರಕ್ಕೋ ಸೈಡಿಗೆ ಹೋಗಬೇಕು. ಫೋಟೋಗಳೆಲ್ಲ ತರ್ತೀರಾ. ಭಗವಂತ ಮನುಷ್ಯ ಎಂಥ ವ್ಯಕ್ತಿ ಅಂದರೆ, ತನ್ನ ಅವಶ್ಯಕತೆ ಮುಗಿದ ಮೇಲೆ ಭಗವಂತನೂ ಬಿಡ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ ನೋಡಿ. ಸ್ವಯಂ ಭಗವಂತನ ಫೋಟೋಗಳು, ರಾಯರು, ಕೃಷ್ಣಪ್ಪ, ಬಸವಪ್ಪ ಎಲ್ಲರ ಫೋಟೋಗಳನ್ನು ಯಾವ ರೀತಿ ಹಣ್ದೋಗಿದ್ದಾರೆ. ಇದು ಪುಣ್ಯ ಕ್ಷೇತ್ರಗಳ ನದಿ ಕಣ್ರಿ. ಪಾಪ ಮಾಡಬೇಡಿ. ನೀವೆಷ್ಟೇ ಏನೇ ಮಾಡಿದ್ರು ಪುಣ್ಯಂ ಪಾಪಂ ಫಲಂ. ನಾವು ಮಾಡಿದ ಕರ್ಮ, ನಾವು ಮಾಡಿದ್ದು ಇದು ನಮಗೆ ದೊರಕುತ್ತೆ. ಬನ್ನಿ ಮುಂದೆ ಸಾಗೋಣ. ಈ ಪುಣ್ಯ ಕ್ಷೇತ್ರದಲ್ಲಿ ಯಾವ ರೀತಿ ನೀವು ಜನಗಳು ಇಲ್ಲಿ ಬಂದವರು ತಮ್ಮ ಪರ್ಸ್ನಲ್ ಬಟ್ಟೆಗಳಾಗಲಿ, ಒಳ ಬಟ್ಟೆಗಳನ್ನಾಗಲಿ, ಸೀರೆ, ಪ್ಯಾಂಟು ಮತ್ತೊಂದು ನೀವು ನದಿ ಮೇಲೆ ಹಾಕೋದ್ರೆ ಇಂಥ ಪುಣ್ಯ ಕ್ಷೇತ್ರವನ್ನು ನೀವು ಅಪವಿತ್ರಗೊಳಿಸಬೇಡಿ. ಬಂದಂಥ ಭಕ್ತಾದಿಗಳಲ್ಲಿ ವಿನಂತಿ, ಸೂರ್ಯಕಾಶಿ ಕಿರಣನೇ ನಮ್ಮ ಮಂತ್ರಾಲಯ ತುಂಗಾ ತೀರ ನದಿ ಮೇಲೆ ಬೀಳುತ್ತೆ ಕಣ್ರಿ. ಬಂದವರು ವಿಶೇಷವಾಗಿ ಸ್ವಚ್ಛವಾಗಿಡಬೇಕು. ಅಲ್ಲಲ್ಲೇ ಬಟ್ಟೆಗಳು, ಅಲ್ಲಲ್ಲೇ ಗಲೀಜು ಮಾಡೋದು, ಅಲ್ಲಲ್ಲೇ ತಿಂದು ಉಂಡು ಇರೋಂಥ ಗಲೀಜನ್ನು ಅಲ್ಲೇ ಹಾಕೋದು ನೋಡಿ. ಪ್ಲಾಸ್ಟಿಕ್ಕೆಲ್ಲ ಈ ಥರ ಹಾಕಿದ್ರೆ ಇಲ್ಲಿ ನೀವು ಗಲೀಜು ಮಾಡಿದ್ರೆ ಅವ್ರ ಮಠದವ್ರು ಎಷ್ಟು ಅಂತ ಗೋಳಾಡ್ತಾರೆ. ಆ ಡೈಪರ್ ಮಕ್ಳದ್ದು ಅಲ್ಲೇ ಹೋಗ್ತೀರಾ ನೀವು. ಆ ಪಾಪ ಕರ್ಮ ನೀವು ಬಂದು ನದಿಗೆ ಸ್ನಾನ ಮಾಡಿಸಿ ಕರ್ಮ ಜಾಸ್ತಿ ಮಾಡೋಗ್ತೀರಾ. ಅವ್ರ ಮೇಲೆ ಕರ್ಮ ಕಟ್ಟಬೇಡಿ. ಮಕ್ಳ ಮೇಲೆ ಅದನ್ನ ಎಲ್ಲಿ ಹಾಕಬೇಕು ಅಲ್ಲಿ ಹಾಕಿ. ಡಸ್ಟ್ಬಿನ್ ಇದೆ. ಇಂಥ ಕಸ ಕಡ್ಡಿಗಳನ್ನೆಲ್ಲ ನೀವು ಇಲ್ಲಿ ಹಾಕೋದ್ರೆ ಪುಣ್ಯ ನದಿ ಒಂದು ಇದನ್ನೇ ಹಾಳು ಮಾಡಿ. ತುಂಗಾ ತೀರದ ನದಿ ಗಂಗಾ ಜಲಕ್ಕೆ ಸಮಾನ ಕಣ್ರಿ. ಶುದ್ಧವಾಗಿ ಕಣ್ಣು ಮುಚ್ಚಿ ಕುಡಿಯುವಂಥ ನೀರಿನ ನದಿ ಕಣ್ರಿ. ಈ ಥರ ನೀವು ಬಂದು ಜನಗಳು ಸೋಪು, ಆ ಲೋಟ, ಶಾಂಪು, ಮತ್ತೊಂದು ಮಗದೊಂದು ಇಲ್ಲಿ ಹಾಕೋದ್ರೆ ನಮ್ಮ ಪುಣ್ಯ ಅಂತ ಇದು ತುಂಗಾ ತೀರದ ನದಿಯ ಶುದ್ಧತೆ ಹಾಳು ಮಾಡಬೇಡಿ ಜನಗಳೇ. ಬಂದಂಥವರು ಅಷ್ಟು ಸ್ವಚ್ಛವಾಗಿಡಬೇಕು ಬಂಧುಗಳೇ. ಕಸದ್ದು ಡಸ್ಟ್ಬಿನ್ ಇರುತ್ತೆ, ಎಲ್ಲ ಇರುತ್ತೆ. ನೀವು ಬಂದು ಅದನ್ನು ಸ್ವಚ್ಛ ಮಾಡಿ ಹೋಗಬೇಕು. ಅಲ್ಲಲ್ಲೇ ನಿಮ್ಮ ಒಳಗಳು ಮತ್ತೊಂದು ಬಟ್ಟೆಯನ್ನು ದಯವಿಟ್ಟು ಹಾಕಬೇಡಿ. ರಾಯರ ಭಕ್ತರಲ್ಲಿ ಅನಂತ ನನ್ನ ಚರಣಗಳ ವಿನಂತಿ ಮಾಡ್ತೀನಿ. ಸ್ವಚ್ಛವಾಗಿಡಿ, ಗಲೀಜು ಮಾಡಬೇಡಿ. ನದಿಯ ತುಂಗಾ ತೀರದು ಪಾನ ಅನಂತ ಕೋಟಿ ನದಿಗಳಿಗೆ ಸಮ ಕಣ್ರಿ ನಮ್ಮ ರಾಯರ ಈ ತುಂಗಾ ತೀರದ ನದಿ. ರಾಯರೇ ಸ್ವಯಂ ಸ್ನಾನ ಮಾಡಿದ್ದಾರೆ ಇಂಥ ಜಾಗದಲ್ಲಿ. ನಾವು ಈ ಥರ ಮಾಡಿದ್ರೆ ಕರ್ಮ ಕಟ್ಕೊಂತೀವಿ ಕಣ್ರಿ ಬಂಧುಗಳೇ. ನದಿಯನ್ನು ಸ್ವಚ್ಛವಾಗಿಡಿ, ನಿಮ್ಮ ಕೈಲಿದೆ. ನಿಮ್ಮ ರಾಯರ ಮಠ, ನಿಮ್ಮ ತುಂಗಾ ನದಿ, ನಿಮ್ಮ ಈ ತುಂಗಾ ತೀರವನ್ನು ಸ್ವಚ್ಛವಾಗಿಡೋದು ನಿಮ್ಮ ಕೈಲಿದೆ. ಈ ಪುಟ್ಟ ರಾಯರ ಭಕ್ತಿ ಜಾಗೃತಿ ಮೂಡಿಸುವ 2 ವಿಡಿಯೋ. ದಯವಿಟ್ಟು ಬಂದಂಥ ಜನಗಳು ಸ್ವಚ್ಛವಾಗಿಡಬೇಕು. ಮಠದವರು ತುಂಬ ಗೋಳಾಡ್ತಾರೆ, ತುಂಬ ಕಾರ್ಯಕ್ರಮ ಕೈಗೊಳ್ತಾರೆ. ಆದರೆ ಏನು ಮಾಡೋದು, ನಿಮ್ಮಂಥ ಬಂದಂಥ ಜನಗಳು ಇದನ್ನು ಸ್ವಚ್ಛವಾಗಿಡೋಕ್ಕೆ ತುಂಬ ಪ್ರಯತ್ನ ಪಡಬೇಕು. ಚಕ್ರವರ್ತಿ ಸೂಲಿಬೆಲೆಯವ್ರ ಟೀಮು ಬಂದಿತ್ತು, ಅವರು ಕ್ಲೀನ್ ಮಾಡಿದರು. ಮತ್ತು ಲಿಂಬಾವಳಿಯವ್ರ ಟೀಮ್ ಬರುತ್ತೆ, ಅವರು ಕ್ಲೀನ್ ಮಾಡಿ ಹೋಗ್ತಾರೆ. ನೀವೆಲ್ಲ ಯಾವುದೇ ಪಕ್ಷಪಾತವೂ ಇಲ್ಲದ ಈ ವಿಡಿಯೋ ನೀವು ಸ್ವಚ್ಛವಾಗಿಡಬೇಕು ಬಂಧುಗಳೇ. ಅಲ್ಲಲ್ಲೇ
ಅದು ಇದು ಶಾಂಪು ಮತ್ತೊಂದು ಕೂಲ್ ಡ್ರಿಂಕ್ಸ್ ಬಾಟ್ಲು ನೀರಿನ ಬಾಟ್ಲು ಹಾಕ್ಬೇಡಿ. ನಮ್ಮ ರಾಯರ ಸನ್ನಿಧಾನಕ್ಕೆ ಬಂದು ಆಶೀರ್ವಾದ ತಗೊಂಡೋಗಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ